ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಯುವರಾಜ್. ಹೈಡಿಹಳ್ಳಿ ಸ್ಥಳದಲ್ಲಿ ಯುವ ಟೀಮ್ಸ್ ಆಫ್ ಕರ್ನಾಟಕ ಮಧುಗಿರಿ ತಾಲೂಕಿನ ಹೈಡಿಹಳ್ಳಿ ಗ್ರಾಮದಲ್ಲಿ ರೆಡ್ಡಿ ಜನಸಂಘದ ನಾಮಫಲಕವನ್ನು ಅನೇಕ ರೆಡ್ಡಿ ಕುಲಬಾಂಧವರಿಂದ ಸೇರಿ ಅನಾವರಣಗೊಳಿಸಿದರು. ಹೈಡಿಹಳ್ಳಿ ಬಸ್ ನಿಲ್ದಾಣದಲ್ಲಿ ಅನೇಕ ರೆಡ್ಡಿ ಕುಲಬಾಂಧವರು ಸೇರಿ ವೇಮನ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಿದರು. ವೇಮನ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ರೆಡ್ಡಿ ಸಮುದಾಯದ ಕುಲಬಾಂಧವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಹೈಡಿಹಳ್ಳಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಊಟದ ವ್ಯವಸ್ಥೆ ಮಾಡಿದರು. ಹೈಡಿಹಳ್ಳಿ ಗ್ರಾಮದ ರೆಡ್ಡಿ ಸಮುದಾಯದವರು ವೇಮನ ರೆಡ್ಡಿಯ ಭಾವಚಿತ್ರವನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅದ್ದೂರಿಯಾಗಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಇವರು ಅಣ್ಣ ವೆಂಕಾರೆಡ್ಡಿ ತನ್ನ ಅತ್ತಿಗೆ ವೇಮರೆಡ್ಡಿ ಮಲ್ಲಮ್ಮ. ಇಲ್ಲಿ ವೇಮನ ಬಗ್ಗೆ ಹೇಳಬೇಕಾದ್ರೆ ಒಂದು ಕಥೆ ಇದೆ. ಪ್ರಮುಖವಾಗಿ ಈ ವೇಮನ ಕುಟುಂಬ ಹೆಸರು ಬರಲಿಕ್ಕೆ ಕಾರಣ ಸುಮಾರು ಇವರ ಕುಟುಂಬದವರು 3-4 ತಲೆಮಾರುಗಳಿಂದ ಇವರು ವ್ಯಾಪಾರ ಮಾಡ್ತಾ ಇದ್ರು. ಅದಕ್ಕೆ ಇದು ವ್ಯಾಪಾರಿ ಕುಟುಂಬ, ಅದು ವೇಮನ ಕುಟುಂಬ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಆನಂತರ ಇವರು ಪ್ರಮುಖವಾಗಿ ಈ ಒಂದು ಕತೆ ವೇಮನಿಗೆ ಸಂಬಂಧಪಟ್ಟಂತ ಒಂದು ಕತೆ ಅಂದಾಗ ಅದು ಚಿನ್ನದ ಆಸೆ ಅಂತ ಒಂದು ಕತೆ. ಅದು ಮತ್ತೊಮ್ಮೆ ಸಮಸ್ತ ರೆಡ್ಡಿ ಕುಲ ಬಾಂಧವರಿಗೆ ವೇಮನ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಈಗಾಗಲೇ ನಾಮಫಲಕದ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಹಿರಿಯರೆಲ್ಲರಿಗೂ ಸಹ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನನ ಭಾವಚಿತ್ರಗಳಿಗೆ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂತಹ ಸಂದರ್ಭದ ಹೆಚ್ಚು ಒಂದು ಸ್ಟೋರಿ. 100 ವರ್ಷಗಳ ಹಿಂದೆ ವೇಮನ ಅಂತಕ್ಕಂಥ ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿ ಶಿವನ ಪರಮ ಭಕ್ತನಾಗಿದ್ದ. ಜೊತೆಗೆ ಇವನು